ಧರ್ಮಸ್ಥಳದಲ್ಲಿ ಸ್ಪಾಟ್ ನಂಬರ್ 13ರಲ್ಲಿ ಕಾರ್ಯಾಚರಣೆ ನಡೀತಾ ಇತ್ತು. ಈಗ ದೂರುದಾರ ತೋರಿಸಿದಂತ ಅದೇ ಜಾಗದಲ್ಲಿನ ಮತ್ತೊಂದು ಸ್ಪಾಟ್ ನಲ್ಲಿ ಮಣ್ಣನ್ನ ಅಗೆಯುವಂತಹ ಕಾರ್ಯಾಚರಣೆ ನಡೀತಾ ಇದೆ. ಮಿನಿ ಜೆಸಿಬಿಯನ್ನ ಬಳಸಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಗಮನಿಸ್ತಾ ಇದ್ದಾರೆ, ಒಂದು ಕಡೆಗೆ ಎರಡು ಜೆಸಿಬಿಗಳಿದಾವೆ ನೋಡಿ. ಒಂದು ಕಡೆಗೆ ಮಣ್ಣನ್ನ ಅಗೀತಾರೆ, ಅಲ್ಲಿ ಅಗಿಯುವಂತಹ ಕಾರ್ಯಾಚರಣೆ ಕಂಟಿನ್ಯೂ ಆಗಿದೆ. ಒಂದು ಕಡೆಗೆ ಸ್ವಲ್ಪ ದೊಡ್ಡ ಹಿಟಾಚಿ ಇದೆ, ಮತ್ತೊಂದು ಕಡೆಯಲ್ಲಿ ಮಿನಿ ಹಿಟಾಚಿಯನ್ನ ಬಳಸಿ ಮಣ್ಣನ್ನ ಅಗೆಯುವಂತಹ ಕಾರ್ಯಾಚರಣೆ. ಎರಡೆರಡು ಸ್ಪಾಟ್ ನಲ್ಲಿ ಮಣ್ಣನ್ನ ಅಗೀತಿದ್ದಾರೆ. ಸದ್ಯಕ್ಕೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಮೊದಲಿಗೆ ಜಿಪಿಆರ್ ಮೂಲಕ ಪರಿಶೋಧನೆ ಮಾಡುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಸ್ಪಷ್ಟವಾದಂತಹ ಚಿತ್ರಣ ಸಿಗಲಿಲ್ಲ ಅನ್ನೋದು ನ್ಯೂಸ್ ಫಸ್ಟ್ಗೆ ಲಭ್ಯವಾದಂತ ಮಾಹಿತಿ. ಆತ ಗುರುತು ಮಾಡಿದ ಜಾಗ ಮಾತ್ರ ಅಲ್ಲ, ಸುತ್ತಮುತ್ತಲ ಸುಮಾರು 100-120 ಮೀಟರ್ ವ್ಯಾಪ್ತಿಯಲ್ಲಿ ಕಂಪ್ಲೀಟ್ ಆಗಿ ಪರಿಶೋಧನೆಯನ್ನ ಮಾಡಲಾಗುತ್ತೆ. ಆದರೆ ಯಾವುದೇ ರೀತಿಯಾದಂತಹ ಸ್ಪಷ್ಟ ಚಿತ್ರಣ, ಸ್ಪಷ್ಟ ಸಿಗ್ನಲ್ ಜಿಪಿಆರ್ಗೆ ಲಭ್ಯವಾಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಅದಾದ ಬಳಿಕ ಮೊನ್ನೆ ಗುರುತು ಮಾಡಿದ್ರಲ್ಲ ಜಾಗ, ಆ ಗುರುತು ಮಾಡಿದಂತಹ ಜಾಗದಲ್ಲಿ ಹಿಟಾಚಿಯನ್ನ ಬಳಸಿ ಮಣ್ಣನ್ನ ಅಗೆಯುವಂತಹ ಕಾರ್ಯಾಚರಣೆ ಆರಂಭ ಆಗುತ್ತೆ. ಸ್ವಲ್ಪ ಮಣ್ಣನ್ನ ಅಗೆದಂತಹ ನಂತರದಲ್ಲಿ ದೂರುದಾರ ಮತ್ತೆ ಹೇಳ್ತಾನೆ, ಇಲ್ಲ ಒಂದ್ ಸ್ವಲ್ಪ ಈ ಕಡೆಗೆ ಅಗಿಬೇಕು ಅಂತ ಹೇಳಿ ಅಧಿಕಾರಿಗಳ ಬಳಿ ಆತ ರಿಕ್ವೆಸ್ಟ್ ಮಾಡ್ಕೋತಾನೆ. ಹಾಗೆ ಆತ ರಿಕ್ವೆಸ್ಟ್ ಮಾಡಿದಂತಹ ನಂತರದಲ್ಲಿ ಈಗ ಮತ್ತೊಂದು ಮಿನಿ ಹಿಟಾಚಿ ಅಲ್ಲಿ ಎಂಟ್ರಿ ಆಗಿದೆ. ಎರಡೆರಡು ಹಿಟಾಚಿಗಳಿಂದ ಅಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಎರಡೆರಡು ಕಡೆ ಮಣ್ಣನ್ನ ಅಗೆಯುವಂತಹ ಕಾರ್ಯಾಚರಣೆ ಎಲ್ಲ ಆಗ್ತಾ ಇರುವುದನ್ನ ಗಮನಿಸ್ತಾ ಇದ್ರಿ. ಇಷ್ಟು ದಿನಗಳ ಕಾಲ ನಡೆದಂತಹ ಕಾರ್ಯಾಚರಣೆ, ನೀವು 1ರಿಂದ 16A ತನಕ ನಡೆದಂತಹ ಕಾರ್ಯಾಚರಣೆಯನ್ನ ನಾವು ಗಮನಿಸಿದ್ವಿ. ಬಟ್ ಎಲ್ಲೂ ಕೂಡ ಯಾವ ರೀತಿ ಮಣ್ಣನ್ನ ಅಗೆಯಲಾಗತ್ತೆ, ಯಾವ ರೀತಿ ಕಾರ್ಯಾಚರಣೆಯನ್ನ ಆ ಅಸ್ಥಿ ಪಂಜರದ ಕುರುಹುಗಳಿಗಾಗಿ ಪರಿಶೋಧನೆಯನ್ನ ಮಾಡಲಾಗುತ್ತೆ ಅನ್ನೋದ್ರ ಕ್ಲಿಯರ್ ಪಿಕ್ಚರ್ ಲಭ್ಯ ಆಗಿರಲಿಲ್ಲ. ಯಾಕಂದ್ರೆ ಕೆಲವು ಕಡೆ ಕಾಡಿನ ಒಳಗಡೆ ನಡೆಯಿತು, ಮತ್ತೆ ಕೆಲವು ಕಡೆ ಕಾರ್ಯಾಚರಣೆಗೆ ಅಡ್ಡಿಯಾಗತ್ತೆ, ತನಿಖೆಗೆ ಅಡ್ಡಿಯಾಗತ್ತೆ ಅಂತ ಹೇಳಿ ಆ ಹಸಿರು ಬಣ್ಣದ ಪರದೆಯನ್ನ ಕಟ್ಟುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ರು. ಆದ್ರೆ ಇವತ್ತು ಹಾಗೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಧಿಕಾರಿಗಳಿಗೆ, ಯಾಕಂದ್ರೆ ಮೇಲ್ಭಾಗದಲ್ಲಿದ್ದಾರೆ ಮಾಧ್ಯಮದವರು. ಹಾಗಾಗಿ ಆ ಕಂಪ್ಲೀಟ್ ಕಾರ್ಯಾಚರಣೆಯ ಚಿತ್ರಣ ಲಭ್ಯ ಆಗ್ತಾ ಇದೆ. ಇಲ್ಲಿ ಒಂದು ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಏನು ಅಂದ್ರೆ, ಆ ದೃಶ್ಯಗಳನ್ನ ನೋಡುವಂತಹ ಸಂದರ್ಭದಲ್ಲಿ ದೂರುದಾರ ಎಲ್ಲಿದ್ದಾನೆ ಅಂತ ಹೇಳಿ. ದೂರುದಾರ ಆ ಮಣ್ಣನ್ನ ಅಗೆಯುವಂತಹ ಜಾಗದ ಮುಂಭಾಗದಲ್ಲೇ ನಿಂತಿದ್ದಾನೆ. ಎಕ್ಸಾಕ್ಟ್ ಆತ ಕೊಡುವಂತಹ ಡೈರೆಕ್ಷನ್ ನ ಪರಿಗಣಿಸಿಯೇ ಅಲ್ಲಿ ಕಾರ್ಯಾಚರಣೆ ಆಗ್ತಾ ಇರೋದು. ಅಂದ್ರೆ ದೂರುದಾರನನ್ನ ಯಾರೋ ಅಧಿಕಾರಿಗಳು ಸೈಡ್ ಅನ್ನು ನಿಲ್ಲಿಸಿದ್ದಾರೆ, ಅಥವಾ ಅಧಿಕಾರಿಗಳು ಏಕಪಕ್ಷೀಯವಾಗಿ ಏನೋ ಕಾರ್ಯಾಚರಣೆ ಮಾಡ್ತಿದ್ದಾರೆ, ಹಾಗೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಸದ್ಯಕ್ಕೆ ಈ ಚಿತ್ರಣವನ್ನ ಗಮನಿಸಿದ್ರೆ. ಯಾಕಂದ್ರೆ ಆಗ್ಲೂ ಕೆಲವು ದೃಶ್ಯಗಳನ್ನ ನೀವು ನೋಡಿದ್ರಿ. ಅಧಿಕಾರಿಗಳೆಲ್ಲ ಪಕ್ಕದಲ್ಲಿ ನಿಂತ್ಕೊಂಡು ಮಾತನಾಡ್ತಾ ಇದ್ರೆ ಆ ದೂರುದಾರ ಆ ಮಣ್ಣನ್ನ ಅಗಿತಾ ಇರುವಂತಹ ಗುಂಡಿ ಏನಿದೆ, ಆ ಗುಂಡಿಯ ಮುಂಭಾಗದಲ್ಲಿ ಏಕಾಂಗಿಯಾಗಿ ನಿಂತ್ಕೊಂಡು ಆತ ಚೆಕ್ ಮಾಡ್ತಾ ಇದ್ದ, ಆತ ಡೈರೆಕ್ಷನ್ ನ ಕೊಡ್ತಾ ಇದ್ದ. ಈಗಲೂ ಕೂಡ ಆತ ಸ್ಥಳದಲ್ಲಿದ್ದಾನೆ. ಆ ಮಾಸ್ಕ್ ಮ್ಯಾನ್ ಕೊಡುವಂತಹ ಡೈರೆಕ್ಷನ್ ನ ಮೇರೆಗೆ ಮಣ್ಣನ್ನ ಅಗೆಯುವಂತಹ ಕಾರ್ಯಾಚರಣೆ ಆಗ್ತಾ ಇದೆ. ಮೊದಲು ಒಂದು ಸ್ಥಳದಲ್ಲಾಗಿತ್ತು, ಈಗ ಮತ್ತೊಂದು ಸ್ಥಳದಲ್ಲಿ. ಇಲ್ಲಿ ಸ್ಪಾಟ್ ನಂಬರ್ 13ರಲ್ಲಿ ಕಾರ್ಯಾಚರಣೆ ಯಾಕೆ ತಡ ಆಯಿತು ಅಂತಂದ್ರೆ, ಇಲ್ಲಿ ಕೆಳಭಾಗದಲ್ಲಿ ನೀರಾವರಿ ಇಲಾಖೆಯ ಪೈಪ್ಗಳು ಹೋಗಿದ್ದಾವಂತೆ. ಜೊತೆಗೆ ಅಲ್ಲೇ ಪಕ್ಕದಲ್ಲಿ ಟ್ರಾನ್ಸ್ಫಾರ್ಮರ್ ಇದೆ, ವಿದ್ಯುತ್ ಕಂಬ ಇದೆ. ಹಾಗಾಗಿ ಮೆಸ್ಕಾಂಗೆ ಸಂಬಂಧಪಟ್ಟಂತಹ ವಿದ್ಯುತ್ ತಂತಿಗಳು ಕೂಡ ಇರುವಂತಹ ಕಾರಣಕ್ಕಾಗಿ, ಎಲ್ಲ ಅಕ್ಕಪಕ್ಕವೇ ಇರುವಂತಹ ಕಾರಣಕ್ಕಾಗಿ ಬಹಳ ಸೂಕ್ಷ್ಮವಾಗಿ ಸ್ವಲ್ಪ ನೋಡ್ಕೊಂಡು ಕಾರ್ಯಾಚರಣೆಯನ್ನ ಮಾಡಬೇಕಾಗತ್ತೆ. ವ್ಯಕ್ತಿಯೇ ಆಗಬಹುದು, ಆ ಹರಿವಿಕೆಯಲ್ಲಿ ವ್ಯತ್ಯಯ ಆಗಬಹುದು, ಎಡವಟ್ಟಾಗಬಹುದು. ಆ ಕಾರಣಕ್ಕಾಗಿ ಇಲ್ಲಿ ಜಿಪಿಆರ್ ತಂತ್ರಜ್ಞಾನವನ್ನ ಬಳಕೆ ಮಾಡಲಾಗಿತ್ತು. ಈಗ ಆತ ತೋರಿಸಿರುವಂತಹ ಆ ಎಕ್ಸಾಕ್ಟ್ ಸ್ಪಾಟ್ ಅಲ್ಲಿ ಏನೂ ಇಲ್ಲ ಅನ್ನುವಂಥ, ಆ ಕೆಳಭಾಗದಲ್ಲಿ ಆ ರೀತಿಯಾಗಿ ಪೈಪ್ಗಳು ಏನು ಇರ್ಲಿಕ್ಕಿಲ್ಲ ಅನ್ನುವಂಥ ಕ್ಲಾರಿಟಿ ಸಿಕ್ಕ ಮೇಲೆ, ಜೊತೆಗೆ ನೀರಾವರಿ ಇಲಾಖೆಯ ಅಧಿಕಾರಿಗಳು, ಮೆಸ್ಕಾಂನ ಅಧಿಕಾರಿಗಳ ಅನುಮತಿಯನ್ನೆಲ್ಲ ಪಡ್ಕೊಂಡು ಈಗ ಮಣ್ಣನ್ನ ಅಗೆಯುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಿದ್ದಾರೆ. ದೂರುದಾರನ ಸಮ್ಮುಖದಲ್ಲೇ ಕಾರ್ಯಾಚರಣೆ ನಡೀತಾ ಇದೆ. ಕಂಪ್ಲೀಟ್ ಕಾರ್ಯಾಚರಣೆಯ ಸ್ಪಷ್ಟ ಚಿತ್ರಣವನ್ನ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ನೀಡ್ತಾ ಹೋಗ್ತಾರೆ. ಪರೀಕ್ಷಿತ್, ಒಂದು ಜಾಗದಲ್ಲಿ ಅಗಿಯೋದಕ್ಕೆ ಶುರು ಮಾಡ್ತಾರೆ, ಫಸ್ಟ್ ಕಂಪ್ಲೀಟ್ ಜಿಪಿಆರ್ ನ ಯೂಸ್ ಮಾಡ್ತಾರೆ, ಪರಿಶೋಧನೆ ಮಾಡ್ತಾರೆ. ಬಟ್ ಏನಾಯ್ತು ಗೊತ್ತಿಲ್ಲ. ಆನಂತರ ಆರಂಭದಲ್ಲಿ ಗುರುತಿಸಿದ್ದಂತಹ ಸ್ಪಾಟ್ ನಲ್ಲಿ ಮಣ್ಣನ್ನ ಅಗೆಯುವಂತಹ ಕಾರ್ಯಾಚರಣೆ ಸದ್ಯ ನಡೀತಾ ಇರೋದು. ಎರಡೆರಡು ಸ್ಪಾಟ್ ನಲ್ಲಿ ನಡೀತಾ ಇದೆ. ಯಾವ ಕಾರಣಕ್ಕಾಗಿ ಎರಡೆರಡು ಮಿನಿ ಹಿಟಾಚಿಗಳ ಎಂಟ್ರಿ ಅಲ್ಲಿ ಯಾಕಾಯ್ತು? ಜಿಪಿಆರ್ ನಿಂದ ಏನ್ ರಿಸಲ್ಟ್ ಸಿಕ್ತು? ಏನ್ ಮಾಹಿತಿ ಇದೆ ಪರೀಕ್ಷಿತ್ ತಂಬಳಿ? ವಿದ್ಯಾಶ್ರೀ, ಸದ್ಯಕ್ಕೆ ಏನು ದೂರುದಾರ ತೋರಿಸಿದ್ದಾನೆ 13ನೇ ಪಾಯಿಂಟ್,
ಅಲ್ಲಿ ಬೆಳಿಗ್ಗೆ GPR ನಿಂದ ಬಹಳಷ್ಟು ಸ್ಥಳ ಪರಿಶೋಧನೆ ಮಾಡಲಾಗಿತ್ತು. ಈಗ ಅದರ ಡೀಟೇಲ್ಗಳು ಮತ್ತು ವಿಡಿಯೋ ಇರ್ಬೋದು, ಫೋಟೋ ಇರ್ಬೋದು, ಸಂಪೂರ್ಣ ವಿವರಗಳೀಗ SIT ಮುಖ್ಯಸ್ಥ ಮೊಹಂತಿ ಅವರ ಕೈ ಸೇರಿರುವಂತದ್ದು. ಅವರು ಅಲ್ಲಿ SIT ಕಚೇರಿ, SIT ಪೊಲೀಸ್ ಠಾಣೆಯಲ್ಲಿ ಅಲ್ಲಿ ವಿಚಾರಣೆ ನಡೆಸುವುದು, ವಿವರಣೆ ಪಡೆದುಕೊಳ್ಳುವುದು ಮಾಡ್ತಾ ಇದ್ದಾರೆ. ಇಲ್ಲಿ AC ಅವರು ಖುದ್ದಾಗಿ ಬಂದು ಆ ಪಾಯಿಂಟ್ ಏನಿದೆ, ದೂರದಾರ ಪಾಯಿಂಟ್ ಅಲ್ಲಿ ಆಗಿತಾ ಇರುವಂತದ್ದು. ಆಳದಲ್ಲಿ ಏನು ಇಲ್ಲ ಅಂತ ಹೇಳಲಾಗ್ತದೆ, ಆದ್ರೆ ಪ್ರೊಸೀಜರ್ ಪ್ರಕಾರ ಅಲ್ಲಿ ಮಾಡಲಾಗ್ತಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಆದ್ರೆ 8 ರಿಂದ 9 ಅಡಿವರೆಗೂ ಹೋಗ್ತಾ ಇದೆ. ಯಾಕೆ ಅನ್ನೋದು ಬಹಳಷ್ಟು ನಿಗೂಢ ಆಗಿರುವಂತದ್ದು. ಸದ್ಯ ಇಷ್ಟವರೆಗೂ ಈವರೆಗೂ ಸುಮಾರು 6 ರಿಂದ 7 ಅಡಿವರೆಗೂ ಹೋದ್ರೂ ಕೂಡ ಒಂದು ಸಿಕ್ಕಿಲ್ಲ. ಸದ್ಯಕ್ಕೆ ಕೆಲವು ಮಣ್ಣಿನ ಅಂಶಗಳನ್ನ ಸಾಯಿಲ್ ಟೆಸ್ಟ್ಗೆ FSL ಏನು ಟೀಮ್ ಏನಿದೆ ತೆಗೆದುಕೊಂಡು ಹೋಗಿರುವಂತದ್ದು. ಆದ್ರೆ ಇನ್ನೊಂದು ಕಡೆ 2 ಕಡೆ ಆಗಿತಾ ಇದ್ದಾರೆ, JCB ಮೂಲಕ ಮತ್ತೆ 2 ಪಾಯಿಂಟ್ಗಳಲ್ಲಿ ಆಗಿತಾ ಇರುವಂತದ್ದು. ಒಂದು ಸುಮಾರು 8 ರಿಂದ 9 ಫೀಟ್ 10 ಮೀಟರ್ವರೆಗೂ ಹೋಗಿರುವಂತದ್ದು, ಇನ್ನೊಂದು ಸುಮಾರು 3 ರಿಂದ 5 ಫೀಟ್ ಹೋಗಿರುವಂತದ್ದು. ಸದ್ಯಕ್ಕೆ 2 ಕಡೆಗಳಲ್ಲಿ ದೂರದಾರ ತೋರಿಸಿದ ಜಾಗದಲ್ಲಿ ಆಗಿತಾ ಇರುವಂತದ್ದು. ಸುಮಾರು ಆತ ವಿಚಾರಣೆಯಲ್ಲಿ ಪರ್ಟಿಕ್ಯುಲರ್ 13ನೇ ಪಾಯಿಂಟ್ ಅಲ್ಲಿ 14 ರಿಂದ 15 ಶವಗಳನ್ನ ಅಲ್ಲಿ ಹೂತಿದ್ದೇನೆ ಅನ್ನುವಂಥದ್ದು ಕಡಖಂಡಿತವಾಗಿ ಹೇಳಿದ. ಆ ಹಿನ್ನೆಲೆಯಲ್ಲಿ ಅಲ್ಲಿ ಬಹಳಷ್ಟು ವಿದ್ಯುತ್ ಕಂಬಗಳಿರ್ಬೋದು ಇರೋದ್ರಿಂದಾಗಿ ಬಹಳಷ್ಟು ಸವಾಲಾಗಿತ್ತು. ಹೀಗಾಗಿ GPR ಬಳಸುವ ಮೂಲಕ ಅದನ್ನ ಅಲ್ಲಿ ಸ್ಥಳ ಪರಿಶೋಧನೆ ಮಾಡಲಾಗಿತ್ತು. ಈಗ ಅದರಲ್ಲಿ ಏನು ಸಿಕ್ಕಿದೆ ಅನ್ನೋದು ಬಹಳಷ್ಟು ಈಗ ನಿಗೂಢ ಆಗಿರುವಂತದ್ದು. ಆದ್ರೆ ಸದ್ಯಕ್ಕೆ ಈಗ ಏನು ಪ್ರೊಸೀಜರ್ ಪ್ರಕಾರ JCB ಮೂಲಕ ಈಗ ಮಣ್ಣನ್ನು ಅಗಿತಾ ಇದ್ದಾರೆ. ಸದ್ಯ ಈವರೆಗೂ ಏನು ಸಿಕ್ಕಿಲ್ಲ. ಮುಂದೆ ಸಿಗುವಂತಹ ಒಂದು ನಿರೀಕ್ಷೆಯಲ್ಲೇ 9 ರಿಂದ 10 ಅಡಿ ಆಳಕ್ಕೆ ಆಲ್ರೆಡಿ ಇವರು ಮಣ್ಣನ್ನ ಅಗಿತಾ ಇದ್ದಾರೆ. ನಾವು ಕೂಡ ಲೈವ್ ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಿ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ ಅಂತ ಹೇಳಿ. ನದಿಯ ಪಕ್ಕದಲ್ಲಿ ಇರುವಂತಹ ಪ್ರದೇಶ, ಅದು ಪಕ್ಕದಲ್ಲಿ ಕಿಂಡಿ ಅಣೆಕಟ್ಟು ಹೊಂದಿದೆ ಅನ್ನುವಂತ ಮಾಹಿತಿ ಇದೆ. ಇನ್ನು ಸ್ವಲ್ಪ ಕೆಳಗಡೆ ಹೋದ್ರೆ ನೀರೇನಾದ್ರೂ ಸಿಗುವಂತಹ ಚಾನ್ಸಸ್ ಏನಾದ್ರೂ ಇದೆಯಾ? ಕಾರ್ಯಾಚರಣೆಗೆ ಆ ನೀರು ಅಡ್ಡಿಯಾಗುವಂತಹ ಸಾಧ್ಯತೆ ಏನಾದ್ರೂ ಇದೆಯಾ? ಯಾಕಂದ್ರೆ GPR ಬಗ್ಗೆ ನೀವು ಮಾಹಿತಿಯನ್ನು ನೀಡ್ತಾ ಇದ್ರಿ, ನೀರಿನ ಅಸ್ಪಷ್ಟ ಚಿತ್ರಣ ಕಂಡು ಬಂದಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿತ್ತು. ಹಾಗೇನಾದ್ರೂ ಆಗುವಂತಹ ಚಾನ್ಸಸ್ ಇದೆಯಾ ಪರೀಕ್ಷಿತ್? ಎಸ್, ಖಂಡಿತ. ಈಗ ಇನ್ನಷ್ಟು ಆಳವಾದ ಕೂಡ ಅಲ್ಲಿ ನೀರಿನ ಹೊರತೆ ಕಂಡೇ ಬರುತ್ತೆ. ಯಾಕಂದ್ರೆ ಅದರ ತಾಗಿಯೇ ನೇತ್ರಾವತಿ ನೀರು ಬಹಳಷ್ಟು ವೇಗವಾಗಿ ಹರಿತಾ ಇರುವಂತದ್ದು. ನಿರಂತರ ಮಳೆ ಆಗ್ತಿದೆ ಬೆಳಗ್ಗೆಯಿಂದ. ಹೀಗಾಗಿ ಆ ಭಾಗದಲ್ಲಿ ನೀರು ಸಿಗುವಂತ ಚಾನ್ಸ್ ಇದೆ. ಸದ್ಯಕ್ಕೆ ಎಷ್ಟಾಗುತ್ತೋ ಅಷ್ಟು ಆಳದಲ್ಲಿ ಮಣ್ಣನ್ನು ಅಗೆಯುವ ಮೂಲಕ ಒಂದು ಪ್ರೊಸೀಜರ್ ಅನ್ನು ಮಾಡ್ತಾರೆ. ಒಂದ್ ವೇಳೆ ಸಿಕ್ಕಲ್ಲಿ ಅದನ್ನ ಕಲೆಕ್ಟ್ ಮಾಡೋ ಲ್ಯಾಬ್ಗೆ ಕಳಿಸುವಂತ ಕಾರ್ಯ ಆಗುತ್ತೆ. ಸದ್ಯ SS ಎಲ್ಲ ವರ್ಗೀಸರು ಸ್ಥಳದಲ್ಲಿದ್ದಾರೆ, ದೂರುದಾರರಿದ್ದಾರೆ, FSL ಟೀಮ್ ಇದೆ, SIT ಟೀಮ್ ಕೂಡ ಇರುವಂತದ್ದು. ಸದ್ಯ ಬಹಳಷ್ಟು ಕುತೂಹಲ ಹುಟ್ಟಿಸ್ತಾ ಇದೆ. ಒಂದೊಂದು ಅಡಿಗೂ ಬಹಳಷ್ಟು ಕುತೂಹಲ ಮತ್ತಷ್ಟು ಹೆಚ್ಚಾಗ್ತಾನೆ ಇದೆ ವಿದ್ಯಾ. ಎಕ್ಸಾಕ್ಟ್ಲಿ ಪರೀಕ್ಷಿತ್. ಮತ್ತೊಂದು ಇಲ್ಲಿ ಗಮನಿಸಬೇಕಾದಂತಹ ವಿಚಾರ ಅಂದ್ರೆ ಪರೀಕ್ಷಿತ್ ನೋಡಿ, ಇಷ್ಟು ದಿನ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ದೃಶ್ಯಗಳನ್ನ ನಾವು ಜನರಿಗೆ ತೋರಿಸುವಂತಹ ಪ್ರಯತ್ನ ಮಾಡಿದ್ರು ಕೂಡ ತನಿಖೆಯ ಭಾಗವಾಗಿ ನೆಟ್ಟನ್ನೆಲ್ಲ ಕಟ್ತಾ ಇದ್ರು ಅಥವಾ ಕಾಡಿನ ಒಳಗಡೆ ಕಾರ್ಯಾಚರಣೆ ನಡೀತಾ ಇತ್ತು. ಹಾಗಾಗಿ ಸ್ಪಷ್ಟವಾದಂತಹ ಚಿತ್ರಣ ಜನರವರೆಗೂ ತಲುಪ್ತಾ ಇರಲಿಲ್ಲ. ಬಟ್ ಇವತ್ತು ಹಾಗಿಲ್ಲ. ಇವತ್ತು ಬಹಳ ಕ್ಲಿಯರ್ ಆಗಿ ಅಲ್ಲಾಗ್ತಾ ಇರುವಂತಹ ಕಾರ್ಯಾಚರಣೆಯನ್ನ ರಾಜ್ಯದ ಜನ ನೋಡ್ತಿದ್ದಾರೆ. ತನಿಖೆ ನಿಷ್ಪಕ್ಷಪಾತವಾಗಿ ಆಗ್ತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಇತ್ತು, ಅನುಮಾನ ಇತ್ತು. ನಾವು ದೂರುದಾರನನ್ನ ಗಮನಿಸ್ತಾ ಇದ್ವಿ. ಆ ಮಣ್ಣನ್ನ ಅಗೆಯುವಂತಹ ಸಂದರ್ಭದಲ್ಲಿ ಆತ ಮುಂಭಾಗದಲ್ಲೇ ನಿಲ್ತಾನೆ. ಆತ ಅಲ್ಲೇ ನಿಂತ್ಕೊಂಡು ಡೈರೆಕ್ಷನ್ ನೀಡ್ತಾ ಇರೋದು ಕೂಡ ಗಮನ ಸೆಳೀತಾ ಇದೆ ಪರೀಕ್ಷಿತ್. ಎಸ್, ಖಂಡಿತ ವಿದ್ಯುಶ್ರೀ. ಸದ್ಯಕ್ಕೆ ದೂರುದಾರ ಏನಿದ್ದಾನೆ ಅಲ್ಲೇ ಸ್ಥಳದಲ್ಲಿ ನಿಂತ್ಕೊಂಡು ನಿಶ್ಚಿಂತೆಯಾಗಿ, ಮುಖದಲ್ಲಿ ಯಾವುದೇ ಆಶ್ಚರ್ಯ ಇರ್ಬೋದು, ಚಿಂತೆ ಇರ್ಬೋದು, ಭಯ ಇರ್ಬೋದು, ಯಾವುದು ಕಾಣ್ತಾ ಇಲ್ಲ. ನಿಶ್ಚಿಂತೆಯಾಗಿ ಅಲ್ಲಿ ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಮುಖದಲ್ಲಿ ಹಾವಭಾವ ಇರುವಂತದ್ದು ಕೇವಲ ಆ ಪಾಯಿಂಟ್ ನಲ್ಲಿ ತೋರಿಸ್ತಾ ಇದ್ದಾನೆ. ಅಲ್ಲಿ ಇನ್ನೂ ಅಡಿ ಅನ್ನುವಂಥದ್ದು ಸೂಚನೆ ಕೊಡ್ತಾ ಇದ್ದಾನೆ. ಹಾಗಾಗಿ ಒಂದಷ್ಟು ಇನ್ನೊಂದು 2 ಅಡಿ 3 ಅಡಿವರೆಗೂ ಹೋಗ್ಬೋದು. ನಂತರದಲ್ಲಿ ಆ ಕಾರ್ಯವನ್ನ ಏನು ಪ್ರಕ್ರಿಯೆಯನ್ನ ಸ್ಥಗಿತಗೊಳಿಸುವ ಸಾಧ್ಯತೆ ಇರುವಂತದ್ದು. ಈಗ ಮಳೆ ಕೂಡ ಆರಂಭ ಆಗಿರುವಂತದ್ದು. ಇನ್ನಷ್ಟು ಆಳಿದರೆ ಮತ್ತಷ್ಟು ನೀರಿನ ಹೊರತೆ ಮತ್ತಷ್ಟು ಹರಿವು ಹೆಚ್ಚಾಗುವಂತ ಸಾಧ್ಯತೆ ಆ ಭಾಗದಲ್ಲಿ ಕಂಡು ಬರ್ಬೋದು. ಹೀಗಾಗಿ ಸದ್ಯ ಪಾರದರ್ಶಕತೆ ಕೂಡ ಕಾಣ್ತಾ ಇದೆ. ಯಾಕಂದ್ರೆ ಅಲ್ಲಿ ನೆಟ್ ಆಗುವಂತ ಸ್ಥಿತಿ ಇಲ್ಲ. ಯಾಕಂದ್ರೆ ಬಹಳಷ್ಟು ಹೈ ಟೆನ್ಷನ್ ವೈರ್ ಇರುವಂತದ್ದು. ಹಾಗಾಗಿ ಅಲ್ಲಿ ನೆಟ್ ಆಗುವಂತ ಸಾಧ್ಯತೆ ಕಡಿಮೆ. ಹಾಗಾಗಿ ಸದ್ಯಕ್ಕೆ ನಿನ್ನೆ ನೆಟ್ ತರಲಾಗಿದೆ, ಹಸಿರು ಪರದೆ ಏನಿದೆ ಅದನ್ನು ತರಲಾಗಿತ್ತು. ಆದ್ರೆ ಇವತ್ತು ಅದನ್ನ ಅಲ್ಲಿ ಸಾಧ್ಯ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಅದನ್ನ ತೆಗೆದುಕೊಂಡು ಹೋಗಲಾಗಿರುವಂತದ್ದು. ಆದ್ರೆ ಇವತ್ತು ಡ್ರೋನ್ ಅನ್ನ ಬಳಸುವ ಮೂಲಕ GPR ನಲ್ಲಿ ಎಲ್ಲವೂ ದಾಖಲು ಮಾಡಿ ಈಗ JCB ಮೂಲಕ ಎಲ್ಲ ಮಣ್ಣನ್ನು ಅಗಿತಾ ಇದ್ದಾರೆ. ಇನ್ನು 2-3 ಅಡಿವರೆಗೂ ಹೋಗ್ಬೋದು. ಬಹಳಷ್ಟು ಕುತೂಹಲ ವಿಜಯಶ್ರೀ. ಪರೀಕ್ಷಿತ್, ಈಗ ನೀವು ಕೂಡ ಅಲ್ಲಿ ಸ್ಥಳೀಯರನ್ನ ಮಾತನಾಡಿಸಿರ್ತೀರಿ. ಈ ಪರ್ಟಿಕ್ಯುಲರ್ ಪ್ರದೇಶ ಏನಿದೆ, ಸ್ಪಾಟ್ ನಂಬರ್ 13, ಕಾರ್ಯಾಚರಣೆ ನಡೀತಾ ಇರುವಂತಹ ಸ್ಥಳ, ಸ್ಥಳೀಯರು ಏನು ಹೇಳ್ತಾರೆ ಪರೀಕ್ಷಿತ್? ಈ ಜಾಗ ಏನಾದರೂ ಕಳೆದ ಹಲವು ವರ್ಷಗಳಿಂದ ಈ ಜಾಗದ ಭೌಗೋಳಿಕತೆಯಲ್ಲಿ ಏನಾದರೂ ವ್ಯತ್ಯಾಸಗಳು ಕಂಡು ಬಂದಿದೆಯಂತ? ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಶೇಖರಣೆಯಾಗಿದೆ ಅನ್ನುವಂಥ ಮಾತನ್ನೇನಾದರೂ ಅವರು ಹೇಳ್ತಿದ್ದಾರೆ. ಯಾಕೆ ಈ ಪ್ರಶ್ನೆ ಅಂತ ಹೇಳಿದ್ರೆ, ಈಗ ಆತ ಹೂತು ಹಾಕಿದ್ದಾನೆ ಅಂದ್ರೆ 9 ರಿಂದ 10 ಅಡಿ ಮಣ್ಣನ್ನಾಗಿದ್ದು ಆತ ಹೂತು ಹಾಕಿರೋದಕ್ಕೆ ಸಾಧ್ಯತೆ ಇಲ್ಲ. ಈಗ ಅಷ್ಟು ಅಗಿತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಏನೋ ಬದಲಾವಣೆ ಆಗಿರಬೇಕು ಭೌಗೋಳಿಕವಾಗಿ. ಆ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಅಂತ ಹೇಳಿ ಪರೀಕ್ಷಿತ್. ಎಸ್ ವಿಜಯಶ್ರೀ, ಈ ಹಿಂದೆ ಬಹಳಷ್ಟು ವರ್ಷಗಳ ಹಿಂದೆ ಈ ದೊಡ್ಡ ಮಳೆ ಬಿದ್ದ ಸಂದರ್ಭದಲ್ಲಿ ಆ ನೆರೆಗೆ ಸಂಪೂರ್ಣ ಒಂದಷ್ಟು ಮಣ್ಣುಗಳು
ಈ ನೇತ್ರಾವತಿ ಸ್ನಾನಘಟ್ಟದ ಮುಂದೆವರೆಗೂ ಹೋಗಿತ್ತು. ಹಾಗಾಗಿ ಇಲ್ಲಿ ಕಾಂಪೌಂಡ್ ಕಾಣ್ತಾ ಇದೆ, ಆ ಕಾಂಪೌಂಡ್ ಕೂಡ ಸೇರಿದಂತೆ ಅದು ಮುಂದೆ ಹೋಗಿತ್ತು. ಹಾಗಾಗಿ ಬಹಳಷ್ಟು ಮಣ್ಣು ಜರಿತಾಗಿತ್ತು. ಹೀಗಾಗಿ ಮತ್ತೆ ತದನಂತರದಲ್ಲಿ ಆ ಮಣ್ಣನ್ನ ತೆಗೆದು ನಂತರದಲ್ಲಿ ಸಮತಟ್ಟನ್ನು ಕೂಡ ಮಾಡಲಾಗಿತ್ತು. ಹೀಗಾಗಿ ಒಂದಷ್ಟು ಬದಲಾವಣೆಗಳಾಗಿದೆ ಖಂಡಿತವಾಗಿಯೂ. ಆದ್ರೆ ಸದ್ಯಕ್ಕೆ ಸ್ಥಳೀಯರ ಪ್ರಕಾರ ಅಲ್ಲಿ ಏನು ಇಲ್ಲ, ಬಹಳಷ್ಟು ಡೆವಲಪ್ಮೆಂಟ್ ಆಗಿದೆ, ಅಗಲೀಕರಣ ಆಗಿದೆ. ಈ ಹಿಂದೆ ಕೂಡ ಮಳೆಗೆ ಬಹಳಷ್ಟು ನೆರೆ ಸಂದರ್ಭದಲ್ಲಿ ಮಣ್ಣು ಸಂಪೂರ್ಣವಾಗಿ ಒಂದು ಭಾಗಶಃ ಮಣ್ಣು ಸಂಪೂರ್ಣವಾಗಿ ಮುಂದೆ ಹೋಗಿತ್ತು, ಜರಿದಾಗಿತ್ತು. ಹೀಗಾಗಿ ಸದ್ಯಕ್ಕೆ ಅಲ್ಲಿ ಸಿಗುವಂತ ಚಾನ್ಸ್ ಇಲ್ಲ. ನೋಡುವ ಅಂತ ಬಹಳಷ್ಟು ಕುತೂಹಲ ಇದೆ ಸ್ಥಳೀಯರು. ಬೆಳಗ್ಗೆಯಿಂದಲೇ ನಿನ್ನೆಯಿಂದಲೇ ಬಹಳಷ್ಟು ಕುತೂಹಲದಿಂದ ಈ ಭಾಗದ ಸ್ಥಳೀಯರು ಪ್ರವಾಸಿಗರಿರ್ಬೋದು ಸೇರ್ತಾ ಇದ್ದಾರೆ. ಎಲ್ಲರಲ್ಲೂ ಒಂದೇ ಕುತೂಹಲ. ಬಹಳಷ್ಟು ಈಗ ಇಡೀ ಧರ್ಮಸ್ಥಳ ಗ್ರಾಮದಲ್ಲಿ ಬಹಳಷ್ಟು ಏನು ಆತ್ಮಹತ್ಯೆ ಪ್ರಕರಣ, ಬೇರೆ ಬೇರೆ ಪ್ರಕರಣಗಳಲ್ಲಿ ಶವಗಳನ್ನು ಹೂತು ಹಾಕಿದ್ದಾರೆ ಅಂತ ಬಹಳಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಇಲ್ಲಿ ಕೂಡ ಹೇಳ್ತಾ ಇರ್ಬೋದು. ಆದ್ರೆ ಸದ್ಯಕ್ಕೆ ಈ ಹಿಂದೆ ಕಳೆದ ಬಹಳಷ್ಟು ವರ್ಷಗಳ ಹಿಂದೆ ಆದಂತಹ ಏನು ಪ್ರಾಕೃತಿಕ ವಿಕೋಪದಿಂದ ಬಹಳಷ್ಟು ಬದಲಾವಣೆ ಆಗಿದೆ. ಸದ್ಯಕ್ಕೆ ಸಿಗುವುದು ಡೌಟ್ ಅನ್ನುವಂಥ ಮಾತನ್ನ ಹೇಳ್ತಾ ಇರುವಂತದ್ದು ವಿದ್ಯಾಶ್ರೀ. ರೈಟ್ ಪರೀಕ್ಷಿತ್, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ ಕಾರ್ಯಾಚರಣೆ ಯಾವ ರೀತಿ ಸಾಗ್ತಾ ಇದೆ ಅಂತ ಹೇಳಿ. ಇದರ ಜೊತೆಗೆ ಬಹಳ ಪ್ರಮುಖವಾಗಿ ಪರೀಕ್ಷಿತ್, ಕಳೆದ ಕೆಲ ದಿನಗಳಿಂದ ಈ ಸ್ಪಾಟ್ ನಂಬರ್ 13ರಲ್ಲಿ ಕಾರ್ಯಾಚರಣೆ ಯಾಕೆ ಡಿಲೇ ಆಯಿತು ಅಂದ್ರೆ ಇಲ್ಲಿ ಆ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಪೈಪ್ಗಳಿದ್ದಾವೆ, ಜೊತೆಗೆ ಮೆಸ್ಕಾಂನ ಒಂದಿಷ್ಟು ಟ್ರಾನ್ಸ್ಫಾರ್ಮರ್ಗಳೆಲ್ಲ ಇದ್ದಾವೆ ಅನ್ನುವಂತಹ ಕಾರಣಕ್ಕಾಗಿ. ಬಟ್ ಈಗ ಏನ್ ಜಾಗವನ್ನು ಅಗೀತಿದ್ದಾರೆ ಅಲ್ಲಿ ಯಾವುದೇ ರೀತಿಯಾದಂತಹ ಈ ರೀತಿಯ ಅಡಚಣೆಗಳಿಲ್ವಾ, ಏನ್ ಸವಾಲುಗಳು ಎದುರಾಗ್ತಾ ಇದೆ ಅಂತ ಹೇಳಿ ಪರೀಕ್ಷಿತ್? ಎಸ್ ವಿದೇಶಿ, ಸದ್ಯಕ್ಕೆ ಬಹಳಷ್ಟು ಸವಾಲು ಇರುವಂತದ್ದು. ಒಂದು ಕಡೆ ವಿದ್ಯುತ್ ಕಂಬಗಳಿರುವಂತದ್ದು, ಟ್ರಾನ್ಸ್ಫಾರ್ಮರ್ಗಳಿರುವಂತದ್ದು, ಇನ್ನೊಂದು ಕಡೆ ನೀರಿನ ಪೈಪ್ಗಳು ಬಹಳಷ್ಟು ಇರುವಂತದ್ದು, ಡ್ರೈನೇಜ್ ಪೈಪ್ಗಳಿಗೆ ಹೋಗಿರುವಂತದ್ದು. ಹೀಗಾಗಿ ಬಹಳಷ್ಟು ಅಡಚಣೆಗಳು ಮುಂದೆ ಇನ್ನಷ್ಟು ಬರ್ಬೋದು. ಯಾಕಂದ್ರೆ ಸದ್ಯದ 8-9 ಫೀಟ್ ಏನು ಸಿಕ್ಕಿಲ್ಲ. ಇನ್ನೂ ಮುಂದೆ ಹೋದ ಕಡೆ ಬಹಳಷ್ಟು ಪೈಪ್ಗಳು ಸಿಗ್ಬೋದು. ಹೊಡೆದೋದ್ರೆ ಮತ್ತಷ್ಟು ಅಹಿತಕರ ಘಟನೆ ಆಗ್ಬೋದು. ಯಾಕಂದ್ರೆ ಬಹಳಷ್ಟು ಸವಾಲು, ಬಹಳಷ್ಟು ಕೆಲಸಗಳಾಗ್ಬೋದು. ಏನಾದ್ರು ಡ್ಯಾಮೇಜ್ ಆದ ಕೂಡಲೇ ಮತ್ತಷ್ಟು ತಲೆನೋವು ಅಂತ ಹೇಳ್ಬೋದು. ಸದ್ಯಕ್ಕೆ ನೋಡಿಕೊಂಡು ಮಾಡ್ತಾ ಇದ್ದಾರೆ. ಎಲ್ಲ ಪರ್ಮಿಷನ್ ಅಂತ ತೆಗೆದುಕೊಂಡಿದ್ದಾರೆ. ಮೆಸ್ಕಾಂ ಇಂದ ಇರ್ಬೋದು, ನೀರಾವರಿ ಇಲಾಖೆ ಎನ್ಬಹುದು, ಎಲ್ಲರಿಂದ ಪರ್ಮಿಷನ್ ತಗೊಂಡು ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಸವಾಲು ಖಂಡಿತ ವಿಜಯಶ್ರೀ. ಪರೀಕ್ಷಿತ್, ಈಗ ಒಂದು ಜಾಗದಲ್ಲಿ ಅಗಿಯೋದಕ್ಕೆ ಶುರು ಮಾಡಿದ್ರು, ಅಷ್ಟರಲ್ಲಿ ದೂರುದಾರ ಹೇಳಿದ ಇಲ್ಲ ಇನ್ನೊಂದು ಸ್ವಲ್ಪ ಈ ಕಡೆಗೂ ಕೂಡ ಅಗಿಬೇಕು ಅಂತ ಹೇಳ್ತಾನೆ. ಹಾಗಾಗಿ ಅದನ್ನು ನಾವು ದೃಶ್ಯದಲ್ಲಿ ಗಮನಿಸಿದ್ವಿ ಪರೀಕ್ಷಿತ್. ಹಾಗಾಗಿ ಮತ್ತೊಂದು ಜಾಗದಲ್ಲೂ ಮಿನಿ ಹಿಟಾಚಿಯನ್ನ ಬಳಸಿ ಅಗಿಯುವಂತಹ ಕಾರ್ಯಾಚರಣೆ ಆಗ್ತಾ ಇದೆ. ಇದು ಈ 2 ಗುಂಡಿಗಳಿಗಷ್ಟೇ ಸೀಮಿತ ಆಗತ್ತಾ, ಅಥವಾ ಆ ಭಾಗದಲ್ಲಿ ಮತ್ಯಾವುದಾದ್ರೂ ಸ್ಪಾಟ್ ಅನ್ನ ಆತ ಗುರುತು ಮಾಡಿದ್ನಾ, ಅಲ್ಲೂ ಕೂಡ ಕಾರ್ಯಾಚರಣೆ ಕಂಟಿನ್ಯೂ ಆಗುವಂತಹ ಸಾಧ್ಯತೆ ಇದೆಯಾ ಅಂತ ಹೇಳಿ ಪರೀಕ್ಷಿತ್? ವಿದ್ಯಾರ್ಥಿ ಸದ್ಯದ ಮಟ್ಟಿಗೆ ಆತ 2 ತೋರಿಸಿದ್ದಾನೆ. ಇನ್ನಷ್ಟು ಅಲ್ಲಿ ಏನು ಸಿಗದ ಸಂದರ್ಭದಲ್ಲಿ ಮುಂದೆ ಮತ್ತಷ್ಟು ಗುಂಡಿಗಳನ್ನು ತೋರಿಸಬಹುದು. ಯಾಕಂದ್ರೆ ಬಹಳಷ್ಟು ಕಡೆಗಳಲ್ಲಿ ಈಗ ಸ್ಥಳವನ್ನ ಪಾಯಿಂಟ್ಗಳನ್ನ ಬದಲಾವಣೆ ಮಾಡ್ತಾ ಬರ್ತಾ ಇದ್ದಾನೆ. ಇಲ್ಲೂ ಕೂಡ ಅಷ್ಟೇ ಸದ್ಯಕ್ಕೆ ಈ 2 ಪಾಯಿಂಟ್ಗಳನ್ನ ಅಲ್ಲೂ ಕೂಡ ತೋರಿಸ್ತಾ ಇದ್ದಾನೆ, ಬೇರೆ ಬೇರೆ ಪಾಯಿಂಟ್ಗಳನ್ನ. ಈಗ ಮತ್ತಷ್ಟು ಪಾಯಿಂಟ್ಗಳನ್ನು ಗುರುತಿಸಬಹುದು. ಒಂದು ವೇಳೆ ಈ 2 ಪಾಯಿಂಟ್ಗಳು ಏನು ಸಿಗದ ಸಂದರ್ಭದಲ್ಲಿ ಆತ ಮತ್ತಷ್ಟು ಪಾಯಿಂಟ್ ಗುರುತಿಸಿದ್ರೆ ಆ ಪಾಯಿಂಟ್ಗಳನ್ನ ಗುರುತಿಸಿ ನಾಳೆ ಅದನ್ನ ಕಂಟಿನ್ಯೂ ಮಾಡಬಹುದು. ಸದ್ಯದ ಮಟ್ಟಿಗೆ ಸಂಜೆ ಆಗ್ತಾ ಬರೋದ ಹಿನ್ನೆಲೆಯಲ್ಲಿ ಮತ್ತಷ್ಟು ಕಾರ್ಯ ಮತ್ತು 4 ಕಾಲಾಗಿದೆ. ಇದೊಂದು 5:30 ತನಕ ಮಾಡಬಹುದು. ನಂತರ ಮಳೆ ಮತ್ತೆ ಹೆಚ್ಚಾಗಬಹುದು. ಆ ಪಾಯಿಂಟ್ಗಳನ್ನ ಇನ್ನಷ್ಟು ಪಾಯಿಂಟ್ಗಳಿದ್ರೆ ಅದು ನಾಳೆ ಮುಂದುವರಿಸಬಹುದು. ವಿದ್ಯಾಶ್ರೀ, SIT ಮುಖ್ಯಸ್ಥರು ಇನ್ನೂ ಸ್ಥಳದಲ್ಲೇ ಇದ್ದಾರಾ ಪರೀಕ್ಷಿತ್? ಪ್ರಣವ್ ಮೊಹಂತಿ ಅವರು ವಿದೇಶಿ ಸದ್ಯದ ಮಟ್ಟಿಗೆ ಪ್ರಣವ್ ಮೊಹಂತಿ ಅವರು ಮಧ್ಯಾಹ್ನವೇ ತೆರಳಿರುವಂತದ್ದು. ಯಾಕಂದ್ರೆ GPR ಮೂಲಕ ಎಲ್ಲ ಸ್ಥಳ ಪರಿಶೋಧನೆ ಆದ ಬಳಿಕ ಎಲ್ಲವೂ ಸೀದಾ ನೇರ ಹೋಗಿರುವಂತದ್ದು SIT ಠಾಣೆಗೆ. ಅಲ್ಲಿ ಹೋಗಿ ಈಗ ಎಲ್ಲ GPR ಗಳನ್ನ, ವಿಡಿಯೋ ಅಥವಾ ಫೋಟೋಗಳಿರ್ಬೋದು, ಎಲ್ಲವನ್ನ ಅಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನೇನು ಸಿಕ್ಕಿರ್ಬೋದು, ಏನು ದಾಖಲಾಗಿದೆ, ಏನಿದೆ ಅನ್ನೋದು ಎಲ್ಲವೂ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ರೀತಿಯ ಒಂದು ಸುತ್ತಿನ ಅಧಿಕಾರಿಗಳ ಜೊತೆ, ತನಿಖಾಧಿಕಾರಿಗಳು, ಬೇರೆ ಬೇರೆ ಅಧಿಕಾರಿಗಳ ಜೊತೆ ಅಲ್ಲಿ ಮಾತುಕತೆ ನಡೆಸ್ತಾ ಇದ್ದಾರೆ. ಅಲ್ಲಿ ಆ ರೀತಿಯ GPR ನ ವಿವರಣೆ ಇರ್ಬೋದು, ಅದನ್ನು ತೆಗೆದುಕೊಳ್ತಾ ಇದ್ದಾರೆ. AC ಅವರು ಮಾತ್ರ ಇಲ್ಲಿ ದೂರುದಾರನ ಜೊತೆ ಏನು ಗುಂಡಿಯನ್ನಾಗಿರುವಂತ ಕಾರ್ಯ ಮಾಡ್ತಾ ಇದ್ದಾರೆ. ವಿಜಯಶ್ರೀ, ಥ್ಯಾಂಕ್ ಯು ಪರೀಕ್ಷಿತ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಿನಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ನಮ್ಮ ಪ್ರತಿನಿಧಿ ಪರೀಕ್ಷಿತ್ ಕೂಡ ಮಾಹಿತಿಯನ್ನ ನೀಡ್ತಾ ಇದ್ರು. ಕಾರ್ಯಾಚರಣೆ ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಬೆಳಗ್ಗೆ ಇದ್ದಂತಹ ಕುತೂಹಲ ಏನು, ನಿನ್ನೆಯಿಂದ ಇದ್ದಂತಹ ಕುತೂಹಲ ಏನು, GPR ನ ಬಳಸ್ತಿದ್ದಾರೆ, ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್. ಸಿಗ್ನಲಿಂಗ್ ಮೂಲಕ ಭೂಮಿಯ ಒಳಭಾಗದಲ್ಲಿ ಅಕಸ್ಮಾತ್ ಮನುಷ್ಯನ ಮೂಳೆಗಳೇನಾದ್ರೂ ಸಿಗಬಹುದಾ, ಅಸ್ಥಿ ಪಂಜರಗಳೇನಾದ್ರೂ ಪತ್ತೆಯಾಗಬಹುದಾ, ಇಂಥದ್ದೊಂದು ಕುತೂಹಲ ಇತ್ತು. ಬೆಳಗ್ಗೆ ಕಾರ್ಯಾಚರಣೆ ಆರಂಭ ಆದಂತಹ ಟೈಮ್ನಲ್ಲೂ ಆತ ತೋರಿಸಿದಂತಹ ಸ್ಪಾಟ್, ಮೊನ್ನೆ ಗುರುತು ಮಾಡಿದ್ರಲ್ಲ, ಒಂದಿಷ್ಟು ಭಾಗಕ್ಕೆ ಪಟ್ಟಿಯನ್ನ ರಿಬ್ಬನ್ನ ಹಾಕಿ ಗುರುತು ಮಾಡಿದ್ರು 13ನೇ ಸ್ಪಾಟ್ ಅಂತ ಹೇಳಿ. ಅಷ್ಟಕ್ಕೆ ಮಾತ್ರ ಸೀಮಿತ ಮಾಡಲಿಲ್ಲ SIT ಅಧಿಕಾರಿಗಳು. ಅಲ್ಲಿ ಸುತ್ತಮುತ್ತಲಿನ ಪ್ರದೇಶವನ್ನೆಲ್ಲ ಕವರ್ ಮಾಡಿದ್ರು. ಒಂದು 100-150 ಮೀಟರ್ ವ್ಯಾಪ್ತಿಯಲ್ಲಿ ಭೂಮಿಯನ್ನ ಪರಿಶೀಲನೆ ಮಾಡಿದ್ರು. ಅದಾದಂತಹ ನಂತರದಲ್ಲಿ ಆ GPR ಮೂಲಕ ಯಾವುದೇ ರೀತಿಯ ಸ್ಪಷ್ಟ ಚಿತ್ರಣ ಸಿಗಲಿಲ್ಲ ಅನ್ನೋದು ನ್ಯೂಸ್ ಫಸ್ಟ್ಗೆ ಉನ್ನತ ಮೂಲಗಳಿಂದ ಲಭ್ಯವಾದಂತಹ ಮಾಹಿತಿ. ಅದಾದ ಬಳಿಕ ದೂರುದಾರ ಮೊದಲೇ ಗುರುತು ಮಾಡಿದಂತಹ ಜಾಗ, ಮೊನ್ನೆ ಡೇ 1 ಬಂದಾತ ಸ್ಪಾಟ್ ಅನ್ನ ಐಡೆಂಟಿಫೈ ಮಾಡಿದ್ನಲ್ಲ, ಆ ಜಾಗದಲ್ಲಿ ಮಣ್ಣನ್ನ ಅಗೆಯುವಂತಹ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಬಟ್ ಇಲ್ಲಿ ಇಂಟ್ರೆಸ್ಟಿಂಗ್ ಅಂದ್ರೆ, ಇಲ್ಲಿ ತನಕ
ಸಾಮಾನ್ಯವಾಗಿ ನಾವು ಕೇಳಿದ್ದು ಒಂದು 6 ಅಡಿ 7 ಅಡಿ 8 ಅಡಿ ಹೀಗೆ ಮಣ್ಣನ್ನ ಅಗೆದು ಪರಿಶೀಲನೆ ಮಾಡಲಾಗಿದೆ ಅಂತ ಹೇಳಿ. ಬಟ್ ಇಲ್ಲಿ ಎಕ್ಸಾಕ್ಟ್ಲಿ 9-10 ಅಡಿ ಆಳಕ್ಕೂ ಕೂಡ ಅದು ಹೋಗ್ಬಿಟ್ಟಿದೆ. ಇನ್ನೂ ಜಾಸ್ತಿ ಹೋಗುವಂತಹ ನಿರೀಕ್ಷೆ ಇದೆ. ಯಾಕೆ ಹೀಗೆ ಅಂತಂದ್ರೆ ಈ ಭಾಗದಲ್ಲಿ ಕೆಲ ವರ್ಷಗಳ ಹಿಂದೆ ದೊಡ್ಡ ಪ್ರಮಾಣದಲ್ಲಿ ಭೂ ಕುಸಿತ ಆಗಿತ್ತು, ಮಣ್ಣು ಜರಿದು ಬಂದಿತ್ತು ಗುಡ್ಡದ ಮೂಲಕ ಅನ್ನುವಂಥ ಮಾಹಿತಿ. ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಮೇಲ್ಭಾಗದಲ್ಲಿ ಬಂದು ನಿಂತಿದೆ ಅನ್ನುವಂಥ ಕಾರಣಕ್ಕಾಗಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಅಗೆದು ಪರಿಶೋಧನೆಯನ್ನ ಮಾಡ್ತಿದ್ದಾರೆ. ಆ ಒಂದು ಸ್ಪಾಟ್ನಲ್ಲಿ, ಮೊದಲ ಸ್ಪಾಟ್ನಲ್ಲಿ ಮಣ್ಣನ್ನು ಅಗಿತಾ ಇದ್ದಂತಹ ಸಂದರ್ಭದಲ್ಲೇ ದೂರುದಾರ ಅಧಿಕಾರಿಗಳ ಗಮನಕ್ಕೆ ತರ್ತಾನೆ, ಇಲ್ಲ ಒಂದ್ ಸ್ವಲ್ಪ ಈ ಭಾಗದಲ್ಲೂ ಕೂಡ ಮಣ್ಣನ್ನು ಅಗಿಬೇಕಾಗುತ್ತೆ, ನನಗೆ ಸ್ವಲ್ಪ ಗೊಂದಲ ಇದೆ ಅಂತ ಹೇಳ್ತಾನೆ. ಸಹಜ ಅದು, ಯಾಕಂದ್ರೆ ಆತ ಹೇಳಿರುವ ಪ್ರಕಾರ ಈಗ ಆತ ಧರ್ಮಸ್ಥಳದಲ್ಲಿ ಕೆಲಸ ಬಿಟ್ಟೆ ಸುಮಾರು 11 ವರ್ಷ ಆಯಿತು. 20 ವರ್ಷಗಳ ಅವಧಿಯಲ್ಲಿ ಆತ ಯಾವಾಗ ಬೇಕಾದರೂ ಅಲ್ಲಿ ಶವವನ್ನ ಹೂತು ಹಾಕಿದ್ದೇನೆ ಅಂತ ಆತ ಟೈಮ್ ಅನ್ನ ಹೇಳಿರಬಹುದು. ಆ ಗೊಂದಲ ಆತನಲ್ಲಿ ಇರಬಹುದು. ಸಾಕಷ್ಟು ವರ್ಷಗಳಾಗಿರೋದ್ರಿಂದ ಇಂಥದ್ದೇ ಸ್ಪಾಟ್ ಅಂತ ಹೇಳಿ ನಿಖರವಾಗಿ ಗುರುತಿಸೋದಕ್ಕೆ ಆತನಿಗೆ ಸಾಧ್ಯ ಆಗದೇ ಇರಬಹುದು. ಆ ಭೌಗೋಳಿಕ ಪ್ರದೇಶದಲ್ಲಿ ಒಂದಿಷ್ಟು ಬದಲಾವಣೆಗಳಾಗಿದ್ದಿರಬಹುದು. ಹಾಗಾಗಿ ಆತ ಹೇಳಿದ್ದಾನೆ, ಇಲ್ಲ ಒಂದ್ ಸ್ವಲ್ಪ ಈ ಕಡೆನೂ ಕೂಡ ಅಗದ್ ನೋಡೋಣ ಅಂತ ಹೇಳಿ. ಆತ ಹೇಳಿದ್ದನ್ನ ನಿರ್ಲಕ್ಷಿಸಲಿಲ್ಲ ಅಲ್ಲಿ SIT ಅಧಿಕಾರಿಗಳು. ಆತ ಹೇಳಿದ್ದನ್ನ ಪರಿಗಣಿಸಿದ್ದಾರೆ. ಪರಿಗಣಿಸಿ ಮತ್ತೊಂದು ಭಾಗದಲ್ಲೂ ಕೂಡ ಮಣ್ಣನ್ನ ಅಗೆಯುವಂತಹ ಕಾರ್ಯಾಚರಣೆಯನ್ನ ಅಲ್ಲಿ ಆರಂಭ ಮಾಡಲಾಗಿದೆ. 2 ಮಿನಿ ಹಿಟಾಚಿಗಳನ್ನ ಬಳಸಿ ಮಣ್ಣನ್ನ ಅಗೀತಿದ್ದಾರೆ. ಭೂಮಿಯ ಆಳದಿಂದ ಮಣ್ಣನ್ನ ತೆಗೆದು ಹೊರಗಡೆ ಹಾಕಲಾಗ್ತಾ ಇದೆ. ಶೋಧನೆ ಅಸ್ಥಿಪಂಜರದ ಕುರುಹುಗಳಿಗಾಗಿ. ಪರೀಕ್ಷಿತ್ ಆಗ್ಲೇ ಹೇಳ್ತಾ ಇದ್ರು, ಇದು ಒಂದು ಸ್ಪಾಟ್ ಇದೆಯಲ್ಲ, ಸ್ಪಾಟ್ ನಂಬರ್ 13, ಇಲ್ಲಿ ಒಂದಲ್ಲ 16 ಶವಗಳನ್ನ ನಾನು ಈ ಭಾಗದಲ್ಲಿ ಹೂತಿದ್ದೀನಿ ಅಂತ ಆತ ಹೇಳಿದಾನಂತೆ. ಆ ಕಾರಣಕ್ಕಾಗಿನೇ ಈ ಜಾಗದ ಮೇಲೆ ಸಾಕಷ್ಟು ಕುತೂಹಲದಿಂದ ಎಲ್ಲರೂ ಕೂಡ ನೋಡ್ತಾ ಇದ್ದಿತ್ತು. ಈಗಲೂ ಆ ಕುತೂಹಲದ ಕಣ್ಣಿಂದ ಜನ ನೋಡ್ತಿದ್ದಾರೆ, ಅಧಿಕಾರಿಗಳು ಕೂಡ ಕಾಯ್ತಿದ್ದಾರೆ. SIT ಅಧಿಕಾರಿಗಳು ಜೊತೆಗೆ ಸೋಕೋ ಟೀಮ್, FSL ಟೀಮ್ ಅಧಿಕಾರಿಗಳು ಎಲ್ಲರೂ ಕೂಡ ಸ್ಥಳದಲ್ಲಿದ್ದಾರೆ. ದೂರುದಾರನ ಸಮ್ಮುಖದಲ್ಲೇ ಕಾರ್ಯಾಚರಣೆ ನಡೀತಾ ಇದೆ. ಅದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಒಂದು ಹಂತದಲ್ಲಿ ಈ ತನಿಖೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಆರೋಪಗಳು ಕೇಳಿ ಬಂತು. ದೂರುದಾರನನ್ನ ಹೆದರಿಸ್ತಿದ್ದಾರೆ, ಬೆದರಿಸ್ತಿದ್ದಾರೆ ಅನ್ನುವಂಥ ಆರೋಪ, ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ತನಿಖೆ ಆಗ್ತಿಲ್ಲ ಅನ್ನುವಂಥ ಆರೋಪ. ಬಟ್ ಕಾರ್ಯಾಚರಣೆಯ ಸ್ಥಳದ ದೃಶ್ಯಗಳನ್ನ ನೋಡಿದ್ರೆ ಹಾಗನ್ನಿಸ್ತಾ ಇಲ್ಲ. ದೂರುದಾರ ಅಲ್ಲೇ ನಿಂತು ಆತ ಪರಿಶೋಧನೆಯನ್ನ, ಆತ ಸೂಚನೆಯನ್ನ ಕೊಡ್ತಿದ್ದಾನೆ. ಆತ ಕೊಡ್ತಾ ಇರುವಂತಹ ಸೂಚನೆಯ ಮೇರೆಗೆ ಮಣ್ಣನ್ನ ಅಗೆಯುವಂತಹ ಕಾರ್ಯಾಚರಣೆ ಅಲ್ಲಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.